ಸ್ನೇಹಿತರೆ ನಮಸ್ಕಾರ. ದೆಹಲಿಯ ಬಾಂಬ್ ಸ್ಫೋಟಕ್ಕೆ ಸಂಬಂಧಿಸಿದ ಹಾಗೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂದ್ರೆ NIA ತನಿಖೆಯಿಂದ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಇಲ್ಲಿ ಭಾಗಿಯಾದವರೆಲ್ಲರೂ ಡಾಕ್ಟರ್ಗಳು, ವಿದ್ಯಾವಂತರು, ಯಾರೂ ಬಡವರಲ್ಲ, ಅನಾಥರಲ್ಲ. ಇದನ್ನ ನಾನು ಯಾಕೆ ಇಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಭಾರತದಲ್ಲಿ ಯಾವಾಗೆಲ್ಲ ಭಯೋತ್ಪಾದಕ ದಾಳಿ ಆಗುತ್ತೋ ಆ ಭಯೋತ್ಪಾದಕರು ಬಡವರು, ಪಾಪ ಅವರನ್ನ ಮುಸ್ಲಿಂ ಧರ್ಮಗುರುಗಳು ಬಳಸ್ಕೊಳ್ತಾ ಇದ್ದಾರೆ ಅಂತ ಒಂದು ವರ್ಗದ ಜನರು ಹೇಳ್ಕೊಂಡೇ ಬಂದಿದ್ದಾರೆ. ಅವೆಲ್ಲ ಅಪ್ಪಟ ಸುಳ್ಳು. ಟೆರರಿಸಂ ಅನ್ನೋದು ಒಂದು ಮನಸ್ಥಿತಿ, ಅದು ಅಷ್ಟು ಸುಲಭದಲ್ಲಿ ನಿವಾರಣೆ ಆಗೋದಿಲ್ಲ. ಅಂತಹ ಮನಸ್ಥಿತಿಯನ್ನು ಬೆಳೆಸೋದು ಮದರಸಾಗಳು ಮತ್ತು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು. ಇದನ್ನು ನಾವು ಅಲ್ ಫಲಾ ಯೂನಿವರ್ಸಿಟಿಯ ಮೂಲಕ ನೋಡಬಹುದು. ಈ ದೆಹಲಿಯ ಕೇಸ್ನಲ್ಲಿ ಮದರಸಾಗಳ ಪಾತ್ರ ಏನು, ಫರೀದಾಬಾದ್ನ ಅಲ್ ಫಲಾ ಯೂನಿವರ್ಸಿಟಿಯ ಪಾತ್ರ ಏನು, ಟೋಟಲ್ ಆಗಿ ನಮ್ಮದೇ ದೇಶದಲ್ಲಿ ಇರುವಂತಹ ಶಿಕ್ಷಣ ಸಂಸ್ಥೆಗಳು ಊಟ, ವಸತಿ, ಶಿಕ್ಷಣ ಕೊಟ್ಟುಕೊಂಡು ಭಯೋತ್ಪಾದಕರನ್ನ ಬೆಳೆಸ್ತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನಡೆದಾಡುವ ದೇವರು ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಸಿದ್ಧಗಂಗಾ ಕ್ಷೇತ್ರಕ್ಕೆ ನೀವೇನಾದರೂ ಹೋದರೆ ಅಲ್ಲಿ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಊಟ, ವಸತಿ, ಶಿಕ್ಷಣ ಕೊಡೋದನ್ನು ನೀವು ನೋಡಬಹುದು. ಅಂಥ ಸಂಸ್ಥೆಗಳು ನಮ್ಮ ಕರ್ನಾಟಕದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಬೇಕಾದಷ್ಟಿದೆ. ಆದರೆ ಅಲ್ಪಸಂಖ್ಯಾತರನ್ನ ನಾವು ಬೆಳೆಸ್ತೀವಿ, ಅಲ್ಪಸಂಖ್ಯಾತರನ್ನ ನಾವು ಡಾಕ್ಟರ್ ಮಾಡ್ತೀವಿ, ಎಂಜಿನಿಯರ್ ಮಾಡ್ತೀವಿ ಅಂತ ಹೇಳುವಂತಹ ಈ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಬೆಳೆಸೋದು ಮಾತ್ರ ಟೆರರಿಸಂ ಅನ್ನ. ಹರಿಯಾಣ ರಾಜ್ಯದ ಅಲ್ ಫಲಾ ಯೂನಿವರ್ಸಿಟಿ ಅಲ್ಪಸಂಖ್ಯಾತರಿಗಾಗಿ ನಿರ್ಮಾಣವಾದ ಒಂದು ಶಿಕ್ಷಣ ಸಂಸ್ಥೆ. 2014ರಲ್ಲಿ ಅಲ್ ಫಲಾ ಚಾರಿಟೇಬಲ್ ಟ್ರಸ್ಟ್ನಿಂದ ಇದು ಶುರುವಾಗುತ್ತೆ. ಈ ಟ್ರಸ್ಟ್ನಲ್ಲಿ ಇರುವ ಮುಖ್ಯವಾದ ವ್ಯಕ್ತಿ ಅಂದರೆ ಜಾವೇದ್ ಅಹ್ಮದ್ ಸಿದ್ದಿಕಿ. ಇವನು ಮಧ್ಯಪ್ರದೇಶದವನು. ಜಾವೇದ್ ಒಬ್ಬ ಬಿಸ್ನೆಸ್ ಮ್ಯಾನ್. ಇವನ ಹೆಸರಿನಲ್ಲಿ 9 ಕಂಪನಿಗಳಿದೆ. ಈ ಕಂಪನಿಗಳಲ್ಲಿ 7.5 ಕೋಟಿ ರೂಪಾಯಿ ಅವ್ಯವಹಾರ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ 3 ವರ್ಷ ಇವನು ಜೈಲಲ್ಲಿ ಇದ್ದ. ಇಂಥ ವ್ಯಕ್ತಿಗಳೇ ಈ ಸಂಸ್ಥೆಯನ್ನ ನಡೆಸ್ತಾ ಇರೋದು. ಈ ಯೂನಿವರ್ಸಿಟಿ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ಅಂದ ಮೇಲೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಮೈನಾರಿಟಿಗಳಿಗೆ ಇರುವಂತಹ ಎಲ್ಲ ಫೆಸಿಲಿಟಿಗಳು ಈ ಸಂಸ್ಥೆಗೆ ಸಿಗ್ತಾ ಇದೆ. ದ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್ ಅಂದ್ರೆ ನ್ಯಾಕ್, ಇದರಿಂದ ನಮಗೆ ಎ ಗ್ರೇಡ್ ಸಿಕ್ಕಿದೆ ಅಂತ ಅಲ್ ಫಲಾ ಯೂನಿವರ್ಸಿಟಿಯವರು ವೆಬ್ಸೈಟ್ನಲ್ಲಿ ಬರ್ಕೊಂಡಿದ್ದಾರೆ. ಆದರೆ ನಾವು ಎ ಗ್ರೇಡ್ ಕೊಟ್ಟೇ ಇಲ್ಲ ಅಂತ ನ್ಯಾಕ್ ಹೇಳ್ತಾ ಇದೆ. ಜೊತೆಗೆ ಯೂನಿವರ್ಸಿಟಿಗೆ ಶೋಕಾಸ್ ನೋಟಿಸ್ನ ನ್ಯಾಕ್ನಿಂದ ಕೊಟ್ಟಿದ್ದಾರೆ. ಇವರೆಂತ ಕಳ್ಳರು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಈ ಕೇಸ್ನಲ್ಲಿ ಮುಖ್ಯವಾಗಿ 4 ವೈದ್ಯರಿದ್ದಾರೆ. ಒಬ್ಬ ಡಾಕ್ಟರ್ ಉಮರ್ ನಬಿ, ಇವನು ಆ ದೆಹಲಿಯಲ್ಲಿ ಬ್ಲಾಸ್ಟ್ ಆದಂತಹ I-20 ಕಾರನ್ನು ಓಡಿಸ್ತಾ ಇದ್ದ. ಇದೇ ಕಾರ್ನಲ್ಲಿ ಸ್ಫೋಟಕ ಇತ್ತು, ಇಡೀ ಕಾರ್ ಸ್ಫೋಟ ಆಯಿತು. ಜೊತೆಗೆ ಇವನು ಅದರಲ್ಲೇ ಸತ್ತು ಹೋಗ್ತಾನೆ. ಇವನ ದೇಹದ ಭಾಗಗಳು ಛಿದ್ರ ಆಗ್ಬಿಟ್ಟಿದೆ. ಕಾರಿನ ಸ್ಟೇರಿಂಗ್ ಹತ್ರ ಮತ್ತೆ ಸೀಟ್ ಹತ್ರ ಕೆಲವು ದೇಹದ ಭಾಗಗಳು ಸಿಕ್ಕಿದೆ. ಅದನ್ನ ಪರೀಕ್ಷೆ ಮಾಡಿ ಅವನ ತಾಯಿಯ DNA ಜೊತೆಗೆ ಕಂಪೇರ್ ಮಾಡಿ ನೋಡಿದರೆ ಪಾಸಿಟಿವ್ ರಿಸಲ್ಟ್ ಬಂದಿದೆ. ಹಾಗಾಗಿ ಪೊಲೀಸರು ಹುಡುಕ್ತಾ ಇದ್ದ ಡಾಕ್ಟರ್ ಉಮರ್ ನಬಿ ಇವನೇ ಆತ್ಮಾಹುತಿ ದಾಳಿ ಮಾಡ್ಕೊಂಡಿದ್ದಾನೆ ಅನ್ನೋದು ಖಚಿತ ಆಗಿದೆ. ಇನ್ನೊಬ್ಬ ಡಾಕ್ಟರ್ ಮುಜಾಮಿಲ್ ಗನಿ, ಇವನು ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದ. ಇವನು ಒಂಥರ ತಂಡದ ನಾಯಕನ ತರ ವರ್ಕ್ ಮಾಡ್ತಾ ಇರ್ತಾನೆ. ಇವನ ಜೊತೆಗೆ ಡಾಕ್ಟರ್ ಆದಿಲ್ ಅಹಮದ್ ರಾತಾರ್, ಡಾಕ್ಟರ್ ಶಹೀನಾ ಸಯೀದ್ ಮತ್ತು ಡಾಕ್ಟರ್ ಉಮರ್ ನಬಿ ಇದ್ರು. ಎಲ್ಲರೂ ಇದೇ ಯೂನಿವರ್ಸಿಟಿಯಲ್ಲಿ ಸೇರ್ಕೊಂಡು ಸಭೆಗಳನ್ನ ಮಾಡ್ತಾ ಇದ್ರು. ಸಂದೇಶಗಳನ್ನ ಕಳಿಸೋದಿಕ್ಕೆ ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಈ ತರದ ಯಾವುದೇ ಆ್ಯಪ್ಗಳನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಅದು ಅಷ್ಟು ಸೇಫ್ಟಿ ಅಲ್ಲ ಅಂತ ಸಿಗ್ನಲ್ ಅಂತ ಒಂದು ಆ್ಯಪ್ ಅನ್ನ ಮಾತ್ರ ಯೂಸ್ ಮಾಡ್ತಾ ಇದ್ರು. ಯೂನಿವರ್ಸಿಟಿಯ ಕ್ಯಾಂಪಸ್ನಲ್ಲಿ ಬಾಯ್ಸ್ ಹಾಸ್ಟೆಲ್ ಇದೆ. ಅಲ್ಲಿ ಬಿಲ್ಡಿಂಗ್ ನಂಬರ್ 17ರ ರೂಮ್ ನಂಬರ್ 13ರಲ್ಲಿ ಇವರೆಲ್ಲ ಮೀಟಿಂಗ್ ಮಾಡ್ತಾ ಇದ್ರು. ಇವರಲ್ಲಿ ಡಾಕ್ಟರ್ ಶಹೀನಾ ಸಯೀದ್ ಮಹಿಳಾ ಭಯೋತ್ಪಾದಕಿ. ಜೈಷೆ ಮೊಹಮ್ಮದ್ ಸಂಘಟನೆ ರೀಸೆಂಟ್ ಆಗಿ ಮಹಿಳಾ ಭಯೋತ್ಪಾದಕರನ್ನ ನೇಮಕ ಮಾಡ್ಕೊಳ್ತಾ ಇದೆ. ಆ ನೇಮಕನೇ ಈ ಲೇಡಿ. ಈ ಮಹಿಳೆ ಯೂನಿವರ್ಸಿಟಿಯ ರಿಸರ್ಚ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಪ್ರತಿದಿನ ಕಾಲೇಜ್ಗೆ ಬರ್ತಾ ಇರ್ತಾಳೆ. ಸಂಜೆ 4 ಗಂಟೆ ಆದ್ಮೇಲೆ ಎಲ್ಲೂ ಕಾಣಿಸ್ತಾ ಇರಲಿಲ್ಲ. ಟೆರರಿಸಂಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ಮಾಡೋಕೆ ಹೋಗ್ತಾ ಇರ್ತಾಳೆ. ಎಷ್ಟು ಗಂಟೆಗೆ ಬರ್ತೀನಿ, ಎಷ್ಟು ಗಂಟೆಗೆ ಹೋಗ್ತೀನಿ ಅಂತ ಸೀನಿಯರ್ಗಳಿಗೆ ಇನ್ಫಾರ್ಮ್ ಮಾಡಬೇಕಲ್ಲ, ಆ ಥರ ಇವಳು ಇನ್ಫಾರ್ಮ್ ಮಾಡ್ತಾ ಇರಲಿಲ್ಲ. ಆ ರೀತಿ ಒಂದು ದೂರು ಕೂಡ ಕಾಲೇಜಿನಲ್ಲಿ ಈಕೆಯ ಮೇಲೆ ಇತ್ತು. ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ ಇನ್ನೂ ಒಬ್ಬ ಇದ್ದ. ಅವನ ಹೆಸರು ಡಾಕ್ಟರ್ ನಿಸಾರ್ ಅಲ್ ಹಸನ್. ಇವನು ಕೂಡ ಇಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದ. ಇವನು ಇದಕ್ಕಿಂತ ಹಿಂದೆ ಕಾಶ್ಮೀರದಲ್ಲಿ ವೈದ್ಯರ ಸಂಘದ ಅಧ್ಯಕ್ಷ ಆಗಿದ್ದ.
ಅಲ್ಲಿ ಭಾರತದಿಂದ ನಾವು ಪ್ರತ್ಯೇಕ ಆಗಬೇಕು ಅನ್ನೋ ತರಹದ ಐಡಿಯಾಲಜಿಗಳನ್ನು ಇವನು ಹರಡ್ತಾ ಇರ್ತಾನೆ. ಸಂಘದಲ್ಲಿ ಕೂಡ ಅಂದರೆ ಸಂಘದ ಸದಸ್ಯರಿಗೆ ಕೂಡ ನಾವು ಪ್ರತ್ಯೇಕ ಆಗೋಣ, ನಮ್ಮದು ಭಾರತ ದೇಶ ಅಲ್ಲ ಅನ್ನುವಂತಹ ಒಂದು ಥಿಂಕಿಂಗನ್ನು ಬಿತ್ತನೆ ಮಾಡ್ತಾ ಇರ್ತಾನೆ. ಇವನಿಗೆ ಪಾಕಿಸ್ತಾನಿ ಏಜೆಂಟ್ಗಳ ಸಂಪರ್ಕ ಕೂಡ ಇತ್ತು. ಇದು ಗೊತ್ತಾದ ನಂತರ 2023ರಲ್ಲಿ ಗವರ್ನರ್ ಮನೋಜ್ ಸಿನ್ಹಾ ಇವನನ್ನ ಆ ಸಂಘದಿಂದ ತೆಗೆದುಹಾಕಿ ಆದೇಶ ಮಾಡ್ತಾರೆ. ಅಲ್ಲಿ ಇವನಿಗೆ ಕೆಲಸ ಇಲ್ಲದೆ ಅಲ್ಫಲಾ ಯೂನಿವರ್ಸಿಟಿಗೆ ಬಂದ, ಇಲ್ಲಿ ನೇಮಕ ಆಯಿತು, ಇಲ್ಲಿ ಒಳ್ಳೆಯ ಕೆಲಸ ಸಿಕ್ತು. ಬಾಂಬ್ ಸ್ಫೋಟ ಆದ್ಮೇಲೆ ಇವನು ಮಾಯ ಆಗ್ಬಿಟ್ಟಿದ್ದಾನೆ. ಪೊಲೀಸರು ಇವನನ್ನ ಇನ್ನೂ ಹುಡುಕ್ತಾ ಇದ್ದಾರೆ. ಈ ತಂಡದ ನಾಯಕನಾಗಿ ಕೆಲಸ ಮಾಡ್ತಾ ಇದ್ದ, ನಾನು ಆಗ್ಲೇ ಹೇಳಿದೆ, ಡಾಕ್ಟರ್ ಮುಜಮ್ಮಿಲ್ ಗನಿ ಅಂತ. ಅವನು ಫರೀದಾಬಾದ್ನ ದೌಜ್ ಅನ್ನೋ ಸ್ಥಳದಲ್ಲಿ ಮನೆ ಮಾಡ್ಕೊಂಡಿರ್ತಾನೆ. ಆ ಮನೆಯಲ್ಲೇ 358 kg ಅಮೋನಿಯಂ ನೈಟ್ರೇಟ್, 1 AK-47, 3 ಮ್ಯಾಗ್ಝಿನ್, ಪಿಸ್ತೂಲ್, ಈ ತರ ಬೇರೆ ಬೇರೆ ಆಯುಧಗಳೆಲ್ಲ ಸಿಕ್ಕಿದೆ. ಸ್ನೇಹಿತರೆ, ಅಮೋನಿಯಂ ನೈಟ್ರೇಟ್ ಬಗ್ಗೆ ಇಲ್ಲಿ ನಾನು ನಿಮಗೆ ಹೇಳಬೇಕು. 358 kg ಅಮೋನಿಯಂ ನೈಟ್ರೇಟ್ ಡಾಕ್ಟರ್ ಮುಜಾಮಿಲ್ ಮನೆಯಲ್ಲಿ ಸಿಕ್ಕಿದೆ. ಅದಕ್ಕಿಂತ ಮುಂಚೆನೆ ಬ್ಲಾಸ್ಟ್ ಆದ ಕಾರ್ನಲ್ಲೂ ಬಹಳಷ್ಟು ಅಮೋನಿಯಂ ನೈಟ್ರೇಟ್ ಇತ್ತು. ಬಹಳ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ರು, ಕೆಜಿಗಟ್ಟಲೆ ಅಮೋನಿಯಂ ನೈಟ್ರೇಟ್ ಅನ್ನ ಕಾರ್ನಲ್ಲಿ ಸಾಗಿಸ್ತಾ ಇದ್ರು, ಆದ್ರೂ ಕೂಡ ಅದು ಪೊಲೀಸರಿಗೆ ಯಾಕೆ ಗೊತ್ತಾಗಿಲ್ಲ ಅಂತ. ಅಮೋನಿಯಂ ನೈಟ್ರೇಟ್ ಒಂದು ಸಾಮಾನ್ಯವಾದ ರಾಸಾಯನಿಕ. ಕೃಷಿ ಗೊಬ್ಬರದಲ್ಲೂ ಕೂಡ ಇದನ್ನ ಬಳಸ್ತಾರೆ. ಕಾಲೇಜಿನ ಲ್ಯಾಬ್ ಅಲ್ಲಿ ಪ್ರಯೋಗಗಳನ್ನ ಮಾಡೋದಕ್ಕೆ ಇದು ಬೇಕಾಗುತ್ತೆ. ಇವರೆಲ್ಲ ಪ್ರೊಫೆಸರ್ಗಳೇ ಆಗಿರೋದ್ರಿಂದ ಲ್ಯಾಬ್ ಅಲ್ಲಿ ಸ್ಟೂಡೆಂಟ್ಗಳಿಗೆ ಪ್ರಯೋಗ ಮಾಡಿ ತೋರಿಸಬೇಕಾಗುತ್ತೆ. ಅದಕ್ಕೆ ಕಾಲೇಜಿನ ಬಿಲ್ನಲ್ಲೇ ಅಮೋನಿಯಂ ನೈಟ್ರೇಟ್ ಅನ್ನ ಖರೀದಿ ಮಾಡ್ತಾ ಇದ್ರು. ಇನ್ನು ಅಕ್ರಮವಾಗಿ ಒಂದಷ್ಟು ಮೂಟೆಗಳನ್ನು ಸಂಗ್ರಹ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಟ್ರಾಫಿಕ್ನಲ್ಲಿ ನಿಂತಿರುವ ಪೊಲೀಸರು ಪರ್ಟಿಕ್ಯುಲರ್ ಆಗಿ ಅದೇ ಕಾರನ್ನು ಹಿಡಿದು ತಪಾಸಣೆ ಮಾಡುವಂತಹ ಸಂದರ್ಭ ಬಂದಿಲ್ಲ. ಅನುಮಾನ ಬಂದರೆ ಮಾತ್ರ ಆ ಥರ ಚೆಕ್ ಮಾಡ್ತಾರೆ. ಆದರೆ ಅಂತಹ ಸನ್ನಿವೇಶಗಳೇ ಬಾರದ ಹಾಗೆ ಇವರೆಲ್ಲ ಕೆಲಸ ಮಾಡಿದ್ದಾರೆ. ಈಗ ದೆಹಲಿಯಲ್ಲಿ ಮಾತ್ರ ಸ್ಫೋಟ ಆಗಿದೆ. ಆದರೆ 4 ನಗರಗಳಲ್ಲಿ 32 ಕಾರುಗಳನ್ನು ಇದೇ ಥರ ಇಟ್ಟು ಸ್ಫೋಟ ಮಾಡೋಕೆ ಇವರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಅದೃಷ್ಟಕ್ಕೆ NIA ಮತ್ತು ನಮ್ಮ ಪೊಲೀಸರು ಈ ಘಟನೆಗಳನ್ನು ತಪ್ಪಿಸಿದ್ದಾರೆ. ಸ್ನೇಹಿತರೆ, ಈಗ ನಿಮಗೆ ಒಂದು ಐಡಿಯಾ ಬಂದಿರಬಹುದು, ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ಏನೆಲ್ಲ ನಡೀತಾ ಇತ್ತು ಅಂತ, ಇದು ಹೇಗೆ ಟೆರರಿಸಂನ ಸೆಂಟರ್ ಆಗಿತ್ತು ಅಂತ. ಈಗ ಮದರಸಾಗಳ ವಿಷಯಕ್ಕೆ ಬರೋಣ. ಈ ಎಲ್ಲಾ ಭಯೋತ್ಪಾದಕರ ತಯಾರಿಯ ಮೂಲವನ್ನು ಹುಡುಕ್ತಾ ಹೋದ್ರೆ ನಿಮಗೆ ಸಿಗೋದೆ ಮದರಸಾಗಳು. ಮದರಸಾಗಳಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ ಹೇಳ್ಕೊಡ್ತಾರೆ, ಕುರಾನ್ ಬಗ್ಗೆ ಕಲಿಸ್ತಾರೆ ಅಂತ ಹೇಳ್ತಾರೆ. ಆದ್ರೆ ಈ ಎಲ್ಲ ಭಯೋತ್ಪಾದಕರು ಹೀಗೆಲ್ಲ ಮಾಡಬೇಕು ಅನ್ನೋ ಐಡಿಯಾಗಳನ್ನ ಕಲಿತಿರೋದು ಕೂಡ ಮದರಸಾಗಳಲ್ಲೇ. ಆದ್ರೆ ನಮ್ಮ ದೇಶದ ಪರಿಸ್ಥಿತಿ ನೋಡಿ, ಬಾಂಬ್ ಸ್ಫೋಟ ಆಯ್ತು, ತನಿಖೆ ನಡೀತಾ ಇದೆ. ಪೊಲೀಸರು ಅಲ್ಫಲಾ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಕೆಲವು ಕಾರುಗಳನ್ನ ಮತ್ತೆ ಬೇರೆ ಬೇರೆ ವಸ್ತುಗಳನ್ನೆಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ತನಿಖೆ ನಡೀತಾ ಹೋಗುತ್ತೆ. ಆದರೆ ಮುನ್ನೆಚ್ಚರಿಕೆ ಕ್ರಮ ಅಂತ ಬೇರೆ ಯಾವುದೇ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲಿ ಪೊಲೀಸರು ತನಿಖೆ ಮಾಡಲ್ಲ. ಮದ್ರಸಾಗಳಿಗೆ ಭೇಟಿ ನೀಡಿ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಪಾಸಣೆ ಮಾಡಲ್ಲ. ಹೀಗೇನಾದ್ರೂ ತಪಾಸಣೆ ಮಾಡಿದ್ರೆ ಕಲ್ಲೇಟು ಗ್ಯಾರಂಟಿ. ಆ ಕಲ್ಲೇಟನ್ನು ತಿಂದುಕೊಂಡೇ ತನಿಖೆಯನ್ನ ಮಾಡಿದ್ರೆ ಅಲ್ಫಲಾದಂತಹ ಅನೇಕ ಯೂನಿವರ್ಸಿಟಿಗಳಲ್ಲಿ ಆಗುವಂತಹ ಪ್ಲಾನ್ಗಳನ್ನ ತಡಿಬಹುದು. ಕೆಲವು ವರ್ಷಗಳ ಹಿಂದೆ ದೆಹಲಿಯ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಭಾರತಕ್ಕೆ ವಿರೋಧವಾಗಿ ಘೋಷಣೆಗಳನ್ನು ಕೂಗಿದ್ದು ದೊಡ್ಡ ವಿವಾದ ಆಗಿತ್ತು, ದೊಡ್ಡ ಸುದ್ದಿಯಾಗಿತ್ತು. ಇವತ್ತಿಗೂ ಇವರೆಲ್ಲ ತುಕಡೆ ಗ್ಯಾಂಗ್ ಅಂತಾನೆ ಫೇಮಸ್ ಆಗಿದ್ದಾರೆ. ಭಾರತದ ಅಖಂಡತೆಯನ್ನ ಒಡೆದು ಹಾಕುವಂತಹ, ಹಿಂದೂ ಧರ್ಮವನ್ನ ನಾಶ ಮಾಡುವಂತಹ ಐಡಿಯಾಲಜಿಗಳನ್ನ ಬಿತ್ತುವಂತಹ ಇಂತಹ ಶಿಕ್ಷಣ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಬಹಳಷ್ಟಿವೆ. ಇಂತಹ ಸಂಸ್ಥೆಗಳಲ್ಲೂ ಇದೇ ಟೈಮಲ್ಲಿ ತನಿಖೆ ಮಾಡಿದ್ರೆ ಇನ್ನಷ್ಟು ಬಾಂಬ್ ಫ್ಯಾಕ್ಟ್ರಿಗಳು ಪತ್ತೆ ಆಗಬಹುದು. ಆದರೆ ಇದೆಲ್ಲ ಅಷ್ಟು ಸುಲಭ ಅಲ್ಲ, ಯಾಕಂದ್ರೆ ನಮ್ಮದು ಪ್ರಜಾಪ್ರಭುತ್ವ ದೇಶ. ಇವಿಷ್ಟು ಈ ವಿಡಿಯೋದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.